ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ಇವತ್ತಿನ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ವೀಕ್ಷಕರೇ, ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಸ್ಮಾರ್ಟ್ ಸಿಟಿ ಭಾಗ್ಯವೇನೂ ಸಿಕ್ಕಿದೆ, ಆದರೆ ಕೆಲಸಗಳು ಮಾತ್ರ ಆಮೆಗತಿಯನ್ನು ಮೀರಿಸುವಂತಿದೆ. ನಗರದ ಹೃದಯ ಭಾಗದಲ್ಲಿ ವಾಹನ ದಟ್ಟಣೆ ಕಡಿಮೆ ಮಾಡಬೇಕಿದ್ದ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಯೋಜನೆ ಈಗ ಜನರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. 9 ವರ್ಷ ಕಳೆದರೂ ಈ ಕಾಮಗಾರಿ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಏನಿದು ಯೋಜನೆ? 9 ವರ್ಷವಾದರೂ ಮುಗಿಯದೇ ಇರೋದಕ್ಕೆ ಏನು ಕಾರಣ ಅನ್ನೋದನ್ನ ಇವತ್ತಿನ ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ನೋಡ್ಕೊಂಬರೋಣ. ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಹಿಡಿದಿದೆಯಾ ಗ್ರಹಣ? ಮುಗಿಯದ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕಾಮಗಾರಿ 9 ವರ್ಷ ಕಳೆದರೂ ಆಮೆಗತಿಯಲ್ಲೇ ಸಾಗ್ತಾ ಇದೆ. ಮಲ್ಟಿ ಲೆವೆಲ್ ಪಾರ್ಕಿಂಗ್ ವಾಣಿಜ್ಯ ನಗರಿಯಲ್ಲಿ ಸಾರ್ವಜನಿಕರ ಸಂಕಷ್ಟಕ್ಕಂತೂ ಕೊನೆಯೇ ಇಲ್ಲದಂತಾಗಿದೆ. 9 ವರ್ಷ ಕಳೆದಿದೆ, ಆದರೂ ಆಮೆಗತಿಯಲ್ಲೇ ಸಾಗ್ತಾ ಇರುವಂಥದ್ದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ವಾಣಿಜ್ಯ ನಗರಿಯಲ್ಲಿ. ಸಾರ್ವಜನಿಕರ ಸಂಕಷ್ಟಕ್ಕಿಲ್ವಾ ಮುಕ್ತಿ? ಹಳೆ ಕೋರ್ಟ್ ವೃತ್ತದಲ್ಲಿ ಆಮೆ ನಡಿಗೆಯಲ್ಲಿ ಕಾಮಗಾರಿ ನಡೀತಾ ಇದೆ. ಇದು ಸ್ಮಾರ್ಟ್ ಸಿಟಿಯೋ ಅಥವಾ ಸ್ನೋ ಸಿಟಿಯೋ ಅನ್ನುವಂಥ ಪ್ರಶ್ನೆ ಸ್ವತಃ ಸ್ಥಳೀಯರನ್ನ ಕಾಡ್ತಾ ಇದೆ. ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಗ್ರಹಣ ಹಿಡಿದಿದೆಯಾ? ಹುಬ್ಬಳ್ಳಿ ನಗರದ ಸಾಯಿ ಮಂದಿರದ ಮುಂದೆ ಟ್ರಾಫಿಕ್ ಕಿರಿಕಿರಿ ನಿತ್ಯ ಕೂಡ. ಭಕ್ತರು ಸವಾರರು ಹೈರಾಣಾಗಿ ಹೋಗಿದ್ದು ಆಕ್ರೋಶ ಕಾರಣವಾಗ್ತಾ ಇದೆ. ಪಾರ್ಕಿಂಗ್ ಕಟ್ಟಡ 50 ಕೋಟಿ ವೆಚ್ಚದ ಯೋಜನೆಗೆ 9 ವರ್ಷಗಳಿಂದ ಮುಕ್ತಿಯೇ ಸಿಕ್ಕಿಲ್ಲ. ಸುರೇಶ್ ಎಂಬ ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಜನತೆ ಹೈರಾಣಾಗಿದ್ದಾರೆ. ಕಾಮಗಾರಿ ವಿಳಂಬ, ಕಿರಿದಾದ ರಸ್ತೆಗಳಲ್ಲಿ ನಿತ್ಯ ಪ್ರಾಣ ಸಂಕಟ. 290 ಕಾರುಗಳ ಪಾರ್ಕಿಂಗ್ ಯೋಜನೆಗೆ ಯಾವಾಗ ಸಿಗುತ್ತೆ ವೇಗ? ಹುಬ್ಬಳ್ಳಿ ನಗರದ ಸಾಯಿ ಮಂದಿರದ ಮುಂದೆ ಟ್ರಾಫಿಕ್ ಕಿರಿಕಿರಿ ಅಂತೂ ನಿತ್ಯ. ಭಕ್ತರು ಸವಾರರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಪಾರ್ಕಿಂಗ್ ಕಟ್ಟಡ. 50 ಕೋಟಿ ವೆಚ್ಚದ ಯೋಜನೆಗೆ ಕಳೆದ 9 ವರ್ಷದಿಂದ ಮುಕ್ತಿಯೇ ಸಿಕ್ಕಿಲ್ಲ. ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಸುರೇಶ್ ಅನ್ನುವಂತಹ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದಾಗಿ ಜನತೆ ಹೈರಾಣಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಮಗಾರಿ ವಿಳಂಬವಾಗ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕರು ನಿತ್ಯ ಕಿರಿಕಿರಿಯನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ, ವಾಹನ ಸವಾರರು ನಿತ್ಯ ಕಿರಿಕಿರಿ ಅನುಭವಿಸಬೇಕಾದಂತಹ ಪರಿಸ್ಥಿತಿ, ನಿತ್ಯ ರಸ್ತೆಗಳಲ್ಲಿ ಪ್ರಾಣ ಸಂಕಟ. 2018ರಲ್ಲಿ ಗುದ್ದಲಿ ಪೂಜೆ ನಡೆಯುತ್ತೆ. 2022ಕ್ಕೆ ಮುಗಿಬೇಕಿತ್ತು ಕಾಮಗಾರಿ, ಆದರೆ 2026 ಆದರೂ ಮುಗಿದಿಲ್ಲ. ಅಧಿಕಾರಿಗಳ ಜಾಣ ಮೌನದ ನಡೆ ಆಕ್ರೋಶ ಕಾರಣ ಆಗ್ತಾ ಇದೆ. 7 ಮಹಡಿಗಳ ಯೋಜನೆಯಲ್ಲಿ ಆಗಿರೋದು ಬರೀ 2 ಮಹಡಿ ಮಾತ್ರ. ವಾಣಿಜ್ಯ ನಗರಿ ಜನತೆಗೆ ಫ್ಲೈಓವರ್ ನಡುವೆ ಪಾರ್ಕಿಂಗ್ ಕಂಟಕ. ಒಂದೆಡೆ ಮೇಲ್ಸೇತುವೆ ಕೆಲಸ, ಇನ್ನೊಂದು ಕಡೆ ಕುಂಟುತ್ತಿರುವಂತಹ ಪಾರ್ಕಿಂಗ್ ಕಟ್ಟಡ. ಗುರುವಾರ ಬಂದ್ರೆ ಸಾಯಿ ಮಂದಿರಕ್ಕೆ ಬರುವಂತ ಭಕ್ತರಿಗೆ ಗಂಡಾಂತರ. ಭಕ್ತರ ದಂಡು ನಿಯಂತ್ರಿಸುವುದಕ್ಕೆ ಟ್ರಾಫಿಕ್ ಪೊಲೀಸರು ಪ್ರತಿನಿತ್ಯ ಹೈರಾಣ ಆಗ್ತಾರೆ. ಅಧಿಕಾರಿಗಳ ವಿರುದ್ಧ ಬೇಸತ್ತು ಹೋಗಿವೆ ಸಂಘಟನೆಗಳು. ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸದೇ ಇದ್ರೆ ನಿತ್ಯವೂ ಕಿರಿಕಿರಿ ತಪ್ಪೋದಿಲ್ಲ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ವೀಕ್ಷಕರು, ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಈ ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋದಕ್ಕೆ ಅದ್ಧೂರಿಯಾಗಿ ಘೋಷಣೆಯಾದ ಆ ಯೋಜನೆ ಈಗ ಆಮೆಗತಿಗೂ ತಲುಪಿರುವಂಥದ್ದು. ಆಮೆಗೂ ನಾಚಿಕೆ ತರುವಂತೆ ನಿಧಾನಗತಿಯಲ್ಲಿ, ಮಂದಗತಿಯಲ್ಲಿ ಸಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಅಡಿಯಲ್ಲಿ 50 ಕೋಟಿ ವೆಚ್ಚದ ಬಹುಮಹಡಿ ಕಾರ್ ಪಾರ್ಕಿಂಗ್ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ಸಿಕ್ಕಿ ಬರೋಬ್ಬರಿ 9 ವರ್ಷಗಳೇ ಕಳೆದಿವೆ. ಆದರೆ ಕಟ್ಟಡ ಮಾತ್ರ ಇನ್ನೂ ನೆಲ ಬಿಟ್ಟು ಮೇಲೆದ್ದಿಲ್ಲ. ಕಾಮಗಾರಿ ವಿಳಂಬದಿಂದಾಗಿ ಧೂಳು, ಟ್ರಾಫಿಕ್ ನಡುವೆ ಸಿಲುಕಿರೋ ಜನತೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಹಾಗಾದ್ರೆ ಏನಿದು ಯೋಜನೆ? ಯಾಕೆಷ್ಟು ವಿಳಂಬ ಆಗ್ತಾ ಇದೆ? ನೋಡಿ ಈ ವಿಶೇಷ ವರದಿಯಲ್ಲಿ. ಹುಬ್ಬಳ್ಳಿಯ ಹೃದಯ ಭಾಗವಾದ ಚೆನ್ನಮ್ಮ ವೃತ್ತ, ಹಳೆ ಕೋರ್ಟ್ ವೃತ್ತ ಹಾಗೂ ಸಾಯಿ ಮಂದಿರದ ಮುಂಭಾಗದಲ್ಲಿ ಇರುವ ಈ ತಗಡಿನ ಶೆಲ್ಟರ್ಗಳನ್ನ ಒಮ್ಮೆ ನೋಡಿ. ಇದು ಯಾವುದೋ ರಹಸ್ಯ ಬಂಗಲೆಯಲ್ಲ, ಬದಲಿಗೆ ಹುಬ್ಬಳ್ಳಿಯ ಪಾರ್ಕಿಂಗ್ ಸಮಸ್ಯೆ ನೀಗಿಸಬೇಕಿದ್ದ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕಟ್ಟಡ. ಹೌದು, 2018ರಲ್ಲಿ ಅಂದಾಜು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಗೆ ಅಡಿಗಲ್ಲು ಹಾಕಲಾಗಿತ್ತು. 2022ಕ್ಕೆಲ್ಲ
ಇಲ್ಲಿ ಕಾರುಗಳು ಸಾಲು ಸಾಲಾಗಿ ನಿಲ್ಲಬೇಕಿತ್ತು. ಆದ್ರೆ ಈಗ 2026 ಬಂದ್ರು ಇಲ್ಲಿ ಕಾಣುತ್ತಿರುವುದು ಬರೀ ಕಬ್ಬಿಣದ ಸರಳುಗಳು ಮತ್ತು ಧೂಳಿನ ರಾಶಿ ಮಾತ್ರ. ಹೀಗಾಗಿ ಇದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಒಂದೆಡೆ ಫ್ಲೈಓವರ್ ಕಾಮಗಾರಿ ವಿಳಂಬ, ಇನ್ನೊಂದು ಕಡೆ ಈ ಪಾರ್ಕಿಂಗ್ ಬಿಲ್ಡಿಂಗ್ ನ ಸರ್ಕಸ್ಸು. ಈ ಎರಡು ಕಾಮಗಾರಿಗಳಿಂದಾಗಿ ಹುಬ್ಬಳ್ಳಿಯ ವ್ಯಾಪಾರಸ್ಥರು ಮತ್ತು ವಾಹನ ಸವಾರರು ನರಕ ಯಾತನೆ ಅನುಭವಿಸುವಂತಾಗಿದೆ. ಅದರಲ್ಲೂ ಸಾಯಿ ಮಂದಿರಕ್ಕೆ ಬರುವ ಭಕ್ತರಿಗಂತೂ ಗುರುವಾರ ಬಂತು ಅಂದ್ರೆ ಸಾಕು, ಧೂಳಿನ ಸ್ನಾನವಂತೂ ಗ್ಯಾರಂಟಿ. ಕಾಮಗಾರಿಗಾಗಿ ರಸ್ತೆಯ ಜಾಗವನ್ನು ಅತಿಕ್ರಮಣ ಮಾಡಿರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಹೇಳತೀರದ್ದಾಗಿದೆ. ಯೋಜನೆಯನ್ನ 2018 ಕೊಟ್ಟು 2028 ಮುಗಿಬೇಕಾದ ಕಾಮಗಾರಿ 2028 ಮುಗಿದು 2026 ಬಂದರೂ ಮುಗಿದಿಲ್ಲ, 2028 ಮುಗಿಯಂಗಿಲ್ಲ. ಇದೊಂದು ಕಾಮಗಾರಿಯನ್ನು ಹೆಸರಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ದುಡ್ಡು ಲೂಟು ಮಾಡುವಂತ, ಸಾರ್ವಜನಿಕ ದುಡ್ಡು ಲೂಟು ಮಾಡುವಂತ ಕೆಲಸ ಕೈ ಹಾಕಿದಾರ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ದಂಡ ಕಟ್ಟುವ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಆಟೋ ರಿಕ್ಷಾ ಇರ್ಬೋದು, ಟೂ ವೀಲರ್ ಇರ್ಬೋದು, ಕಾರ್ ಪಾರ್ಕಿಂಗ್ ಇರ್ಬೋದು, ಅನೇಕ ಜನರಿಗೆ ಹತ್ತಾರು ಸಮಸ್ಯೆಗಳು ಕಾಡ್ತಾ ಇರುವಂತ ರಸ್ತೆಗಳ ಮಧ್ಯೆ ಇರ್ಬೋದು. ಇವತ್ತು ಪಜಲ್ ಪಾರ್ಕಿಂಗ್ ಅಲ್ಲ, ಯಾಕೆ ನೀವು ಕೆಲಸ ಕಾರ್ಯ ಮುಗಿಸ್ತಿಲ್ಲ? ಯಾಕೆ ಅದನ್ನು ಎಳಂಬ ಮಾಡ್ತಾ ಇದ್ದೀರಿ? ಯಾವ ಕೋರ್ಗಾಸ್ಕರ ಇದನ್ನ ಎಳಂಬ ಮಾಡ್ತಾ ಇದ್ದೀರಿ? ಸಂಬಂಧಪಟ್ಟ ಇಲಾಖೆ ತಕ್ಷಣ ಇನ್ನು 6 ತಿಂಗಳಲ್ಲಿ ಈ ಕಾಮಗಾರಿ ಮುಗಿದಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಹೋರಾಟಗಳ ಜೊತೆ ಮಾಧ್ಯಮಕ್ಕೆ ನಡೆ ಮಾಡ್ತಾರೆ. ಯೋಜನೆಯ ರೂಪುರೇಷೆ ಪ್ರಕಾರ ಇದು ಒಟ್ಟು 7 ಮಹಡಿಯ ಕಟ್ಟಡ. ಇದರಲ್ಲಿ 3 ನೆಲಮಹಡಿ ಹಾಗೂ 4 ಮೇಲ್ಮಹಡಿ ಕಟ್ಟಡಗಳಿವೆ. ಏಕಕಾಲಕ್ಕೆ 290 ಕಾರುಗಳನ್ನ ಪಾರ್ಕಿಂಗ್ ಮಾಡುವ ಗುರಿ ಹೊಂದಲಾಗಿದೆ. ಸದ್ಯಕ್ಕೆ ಕೇವಲ 9 ಕೋಟಿ ರೂಪಾಯಿ ವೆಚ್ಚದ ಕೆಲಸ ಮಾತ್ರ ನಡೀತಿದ್ದು ಕೇವಲ 2 ಬೇಸ್ಮೆಂಟ್ ಮಹಡಿಗಳು ಪೂರ್ಣಗೊಂಡಿವೆ. ಪಿಪಿಪಿ ಮಾದರಿಯ ಈ ಕಾಮಗಾರಿಗೆ 10 ವಿಘ್ನಗಳು ಎದುರಾಗಿವೆ ಅನ್ನೋದು ಅಧಿಕಾರಿಗಳ ಸಬೂಬು. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಮಗೆ ಈಗ ಪಾರ್ಕಿಂಗಿಗೆ ಕಟ್ಟಡ ಕಟ್ಟೋದ್ರಾಗಿಂದ ಭಕ್ತರಿಗೆ ಪಾರ್ಕಿಂಗ್ ಸಮಸ್ಯೆ ಆಗುವಂಥದ್ದು. ವೆಹಿಕಲ್ ಮತ್ತು ಒಳ್ಳೆ ಟೂ ವೀಲರ್ 4 ಇಲ್ಲ 5 ನಿಂತು ಬಂದ್ರೆ ಉಳಿದಾರೆಲ್ಲ ಪಾರ್ಕಿಂಗ್ ನೋಡೇನ ಹಂಗೆ ಹೋಗ್ಬಿಡ್ತಾರೆ. ಇದರಿಂದ ಧೂಳಿನ ಸಮಸ್ಯೆನೂ ಭಾಳ ಆಗುವಂಥದ್ದು. ಮತ್ತು ಪ್ರತಿ ಗುರುವಾರ ನಮ್ದು ಅನ್ನ ಸಂತರ್ಪಣೆ ಇರ್ತೈತಿ, ಅದಕ್ಕೆ ಬರುವಂಥ ಭಕ್ತರಿಗೂ ತೊಂದರೆ ಭಾಳ ಆಗುವಂಥದ್ದು. ಇದನ್ನು ನೋಡಿ ಆದಷ್ಟು ಬೇಗ ಅದು ಕಟ್ಟಡ ನಿರ್ಮಾಣ ಆತಂದ್ರೆ ಪಾರ್ಕಿಂಗ್ ಸಮಸ್ಯೆ ದೂರ ಆಗ್ಬೋದು ಅಂತೇಳಿ ನಮ್ಮ ಅನಿಸಿಕೆ. ಒಟ್ಟಿನಲ್ಲಿ ಸ್ಮಾರ್ಟ್ ಸಿಟಿಯ ಕನಸು ಹೊತ್ತು ಕೂತಿದ್ದ ಹುಬ್ಬಳ್ಳಿಗರಿಗೆ ಈ ಪಾರ್ಕಿಂಗ್ ಕಟ್ಟಡ ಮಾತ್ರ ಬಿಳಿ ಆನೆಯಾದಂತಾಗಿದೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕಾಮಗಾರಿಗೆ ವೇಗ ನೀಡ್ತಾರಾ ಅಥವಾ ಇದು ಹೀಗೆ ಧೂಳು ತಿನ್ನುತ್ತಾ ನಿಲ್ಲುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜುನಾಥ್ ದ್ಯಾಮಕ್ಕನವರ್, ಫ್ರೀಡಂ ಟಿವಿ, ಹುಬ್ಬಳ್ಳಿ.